ಪ್ರಾಪರ್ಟಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ನಿಮ್ಮದು ಸ್ವಂತ ಮನೆಯ ಮೇಲ್ಚಾವಣಿ ಖಾಲಿ ಇದೆಯಾ? ಪ್ರತಿ ತಿಂಗಳು ಬರುವ ವಿದ್ಯುತ್ ಬಿಲ್ ನೋಡಿ ತಲೆ ಕೆಡಿಸಿಕೊಳ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗೆ ಬಹಳ ಉಪಯುಕ್ತವಾಗಲಿದೆ. ಏಕೆಂದರೆ ನಿಮ್ಮ ಮನೆಯ ಮೇಲ್ಚಾವಣಿಯನ್ನೇ ಬಳಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡಿಕೊಳ್ಳುವ ಅವಕಾಶವಿದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಮೂಲಕ ಇದು ಸಾಧ್ಯವಾಗಲಿದೆ. ಹಾಗಾದ್ರೆ ಈ ಯೋಜನೆ ಏನು? ಯಾರಿಗೆ ಸಿಗುತ್ತೆ? ಸೋಲಾರ್ ಪ್ಯಾನೆಲ್ ಅಳವಡಿಸಲು ಸರ್ಕಾರದ ಸಹಾಯಧನ ಹೇಗೆ ಸಿಗುತ್ತದೆ? ಅರ್ಜಿ ಸಲ್ಲಿಸೋದು ಹೇಗೆ? ಮತ್ತು ಮುಖ್ಯವಾಗಿ ಮನೆಯ ಮಾಲೀಕರು ಇದರಲ್ಲಿ ಯಾವೆಲ್ಲ ವಿಷಯಗಳನ್ನ ಗಮನಿಸಬೇಕು? ಬನ್ನಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಂದಹಾಗೆ ಈ ಪಿಎಂ ಸೂರ್ಯಘರ್ ಯೋಜನೆ ಅಂದ್ರೇನು ತಿಳಿಯೋಣ ಬನ್ನಿ. ಮನೆಗಳ ಮೇಲ್ಚಾವಣಿಯಲ್ಲಿ ಸೌರ ವಿದ್ಯುತ್ ವ್ಯವಸ್ಥೆ ಅಳವಡಿಸುವುದನ್ನು ಉತ್ತೇಜಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯನ್ನ ಜಾರಿಗೆ ತಂದಿದೆ. ಸರಳವಾಗಿ ಹೇಳೋದಾದ್ರೆ, ನಿಮ್ಮ ಮನೆಯ ಮೇಲ್ಚಾವಣಿಯಲ್ಲಿ ರೂಫ್ ಟಾಪ್ ಸೋಲಾರ್ ವ್ಯವಸ್ಥೆ ಅಳವಡಿಸಿಕೊಂಡು ಸೂರ್ಯನ ಬೆಳಕಿನಿಂದ ವಿದ್ಯುತ್ ಅನ್ನು ಉತ್ಪಾದಿಸಬಹುದು. ಇದರಿಂದ ಮನೆಯ ವಿದ್ಯುತ್ ಬಳಕೆಯ ಒಂದು ಭಾಗವನ್ನ ನಿಮ್ಮದೇ ಮನೆಯ ಮೇಲ್ಚಾವಣಿಯಿಂದ ಉತ್ಪಾದಿಸಿಕೊಳ್ಳುವ ಅವಕಾಶ ಸಿಗುತ್ತೆ. ಅಂದ್ರೆ ಇಷ್ಟು ದಿನ ನಿಮ್ಮ ಮನೆ ಕೇವಲ ವಾಸಿಸುವ ಜಾಗವಾಗಿತ್ತು. ಈಗ ಅದೇ ಮನೆಯ ಮೇಲ್ಚಾವಣಿ ವಿದ್ಯುತ್ ಉತ್ಪಾದಿಸುವ ಜಾಗವಾಗಬಹುದು. ಇದರಿಂದ ಸಿಗುವ ಲಾಭವೇನು? ಮೊದಲನೇದಾಗಿ ವಿದ್ಯುತ್ ಬಿಲ್ನಲ್ಲಿ ಉಳಿತಾಯ ಮಾಡುವ ಅವಕಾಶ. ನಿಮ್ಮ ಸೋಲಾರ್ ವ್ಯವಸ್ಥೆ ಉತ್ಪಾದಿಸುವ ವಿದ್ಯುತ್ ನಿಮ್ಮ ಮನೆ ಬಳಕೆಗೆ ಸಂಪೂರ್ಣ ಉಪಯುಕ್ತವಾಗುತ್ತೆ. ಎರಡನೇದಾಗಿ ಸೂರ್ಯನ ಬೆಳಕನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದಿಸುವುದರಿಂದ ಸಾಂಪ್ರದಾಯಿಕ ವಿದ್ಯುತ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬಹುದು. ಮೂರನೇದಾಗಿ ಸರ್ಕಾರದ ಯೋಜನೆಯಡಿ ಅರ್ಹ ಗ್ರಾಹಕರಿಗೆ ಕೇಂದ್ರ ಹಣಕಾಸು ಸಹಾಯಧನ ದೊರೆಯುವ ಅವಕಾಶವಿದೆ. ಆದರೆ ಇಲ್ಲಿ ಒಂದು ವಿಷಯ ಬಹಳ ಮುಖ್ಯವಾಗಿದೆ. ಸಹಾಯಧನದ ಮೊತ್ತ ನಿಮ್ಮ ಸೋಲಾರ್ ವ್ಯವಸ್ಥೆಯ ಸಾಮರ್ಥ್ಯ ಮತ್ತು ಯೋಜನೆಯ ಪ್ರಸ್ತುತ ನಿಯಮಗಳ ಮೇಲೆ ಅವಲಂಬಿತವಾಗಿರುತ್ತೆ. ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕಾಣುವ ಯಾವುದೇ ಮೊತ್ತವನ್ನ ಅಂತಿಮ ಎಂದು ಭಾವಿಸಬೇಡಿ. ಅಧಿಕೃತ ಪ್ರಧಾನಮಂತ್ರಿ ಸೂರ್ಯಘರ್ ಪೋರ್ಟಲ್ನಲ್ಲಿರುವ ಪ್ರಸ್ತುತ ನಿಯಮಗಳನ್ನೇ ಆಧಾರವಾಗಿಟ್ಟುಕೊಳ್ಳಿ. ಯಾರಿಗೆ ಇದು ಉಪಯುಕ್ತವಾಗುತ್ತೆ ಅಂದ್ರೆ, ಸ್ವಂತ ಮನೆ ಹೊಂದಿರುವವರು, ವಿಶೇಷವಾಗಿ ತಮ್ಮ ಮನೆಯ ಮೇಲ್ಚಾವಣಿಯಲ್ಲಿ ಸಾಕಷ್ಟು ಜಾಗ ಇರುವವರು ಈ ಯೋಜನೆಯನ್ನ ಪರಿಗಣಿಸಬಹುದು. ಆದರೆ ಮನೆ ನಿಮ್ಮ ಹೆಸರಿನಲ್ಲಿದೆ ಎನ್ನುವುದಷ್ಟೇ ಸಾಕಾಗುವುದಿಲ್ಲ. ನಿಮ್ಮ ವಿದ್ಯುತ್ ಸಂಪರ್ಕ, ಸಂಬಂಧಿತ ವಿದ್ಯುತ್ ವಿತರಣಾ ಸಂಸ್ಥೆಯ ನಿಯಮಗಳು, ಮೇಲ್ಚಾವಣಿಯ ಸ್ಥಿತಿ ಮತ್ತು ಸೋಲಾರ್ ವ್ಯವಸ್ಥೆ ಅಳವಡಿಸುವ ಸಾಧ್ಯತೆ ಸೇರಿದಂತೆ ಹಲವು ಅಂಶಗಳನ್ನು ಪರಿಶೀಲಿಸಬೇಕು. ಹೀಗಾಗಿ ಮೊದಲು ನಿಮ್ಮ ಮನೆಯ ವಿದ್ಯುತ್ ಬಳಕೆಯನ್ನ ಗಮನಿಸಿ. ತಿಂಗಳಿಗೆ ಎಷ್ಟು ಯೂನಿಟ್ ವಿದ್ಯುತ್ ಬಳಕೆ ಮಾಡುತ್ತೀರಿ? ನಿಮ್ಮ ಮನೆಗೆ ಎಷ್ಟು ಸಾಮರ್ಥ್ಯದ ಸೋಲಾರ್ ವ್ಯವಸ್ಥೆ ಸೂಕ್ತ? ಮೇಲ್ಚಾವಣಿಗೆ ದಿನದ ಬಹುತೇಕ ಸಮಯ ಸೂರ್ಯನ ಬೆಳಕು ಸಿಗುತ್ತಾ? ಇವೆಲ್ಲವನ್ನ ಪರಿಶೀಲಿಸಿ ಮುಂದುವರಿಬೇಕು. ಇನ್ನು ಎಷ್ಟು ಸಾಮರ್ಥ್ಯದ ಸೋಲಾರ್ ಬೇಕು ತಿಳಿಯೋಣ ಬನ್ನಿ. ಪ್ರತಿಯೊಂದು ಮನೆಗೂ ಒಂದೇ ರೀತಿಯ ಸೋಲಾರ್ ಸೆಟಪ್ ಒದಗಿಸಲು ಸಾಧ್ಯವಿಲ್ಲ. ಒಂದು ಮನೆಯಲ್ಲಿ ತಿಂಗಳಿಗೆ ಕಡಿಮೆ ವಿದ್ಯುತ್ ಬಳಕೆ ಇದ್ರೆ ಒಂದು ಸಾಮರ್ಥ್ಯ ಸಾಕಾಗಬಹುದು. ಮತ್ತೊಂದು ಮನೆಯಲ್ಲಿ ಏರ್ ಕಂಡೀಷನರ್, ಗೀಸರ್, ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಸೇರಿದಂತೆ ಹೆಚ್ಚು ವಿದ್ಯುತ್ ಉಪಕರಣಗಳಿದ್ರೆ ಹೆಚ್ಚಿನ ಸಾಮರ್ಥ್ಯದ ವ್ಯವಸ್ಥೆ ಬೇಕಾಗಬಹುದು. ಆದ್ದರಿಂದ ಕೇವಲ ನೆರೆಮನೆಯವರು ಎಷ್ಟು ಕಿಲೋ ವ್ಯಾಟ್ ಹಾಕಿಸಿದ್ದಾರೆ ಎಂಬುದನ್ನು ನೋಡಿ ನಿಮ್ಮ ಮನೆಯಲ್ಲೂ ಅದೇ ಸಾಮರ್ಥ್ಯ ಅಳವಡಿಸುವುದು ಸರಿಯಾದ ವಿಧಾನವಲ್ಲ. ನಿಮ್ಮ ವಿದ್ಯುತ್ ಬಳಕೆಯ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಇನ್ನು ಸಹಾಯಧನ ಹೇಗೆ ಸಿಗುತ್ತೆ? ಈ ಪ್ರಕ್ರಿಯೆ ಇಲ್ಲಿ ಬಹಳ ಮುಖ್ಯವಾಗಿದೆ. ಅಧಿಕೃತ ಪಿಎಂ ಸೂರ್ಯಘರ್ ಪೋರ್ಟಲ್ನಲ್ಲಿ ಗ್ರಾಹಕರು ತಮ್ಮ ರಾಜ್ಯ, ಜಿಲ್ಲೆ ಮತ್ತು ವಿದ್ಯುತ್ ವಿತರಣಾ ಸಂಸ್ಥೆಯನ್ನ ಆಯ್ಕೆ ಮಾಡಿಕೊಂಡು ಅರ್ಜಿ ಪ್ರಕ್ರಿಯೆಯನ್ನ ಆರಂಭಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ಸಂಬಂಧಿತ ಪ್ರಕ್ರಿಯೆಯಂತೆ ಮುಂದುವರಿಯಬೇಕು. ಅಂಗೀಕೃತ ಮಾರಾಟಗಾರರ ಮೂಲಕ ವ್ಯವಸ್ಥೆ ಅಳವಡಿಸುವುದು, ಅಗತ್ಯ ಪರಿಶೀಲನೆಗಳನ್ನು ಪೂರ್ಣಗೊಳ್ಳುವುದು ಮತ್ತು ಯೋಜನೆ ನಿಯಮಗಳಂತೆ ಪ್ರಕ್ರಿಯೆ ಮುಗಿದ ನಂತರವೇ ಸಹಾಯಧನದ ಅರ್ಹತೆ ನಿರ್ಧಾರವಾಗುತ್ತೆ. ಹೀಗಾಗಿ ಮೊದಲು ಸೋಲಾರ್ ಹಾಕಿಸಿಕೊಳ್ಳಿ, ನಂತರ ಸರ್ಕಾರದ ಹಣ ಖಂಡಿತ ಬರುತ್ತದೆ ಎಂದು ಯಾರಾದರೆ ಹೇಳಿದರೆ ತಕ್ಷಣ ನಂಬೇಡಿ. ಅಧಿಕೃತ ಪೋರ್ಟಲ್ ಮತ್ತು ನಿಮ್ಮ ವಿದ್ಯುತ್ ವಿತರಣಾ ಸಂಸ್ಥೆಯ ನಿಯಮಗಳನ್ನು ಪರಿಶೀಲಿಸಿ. ನೆಟ್ ಮೀಟರಿಂಗ್ ಎಂದ್ರೇನು? ಇದು ಕೂಡ ಬಹಳ ಮುಖ್ಯವಾಗಿದೆ. ನಿಮ್ಮ ಸೋಲಾರ್ ವ್ಯವಸ್ಥೆ ಉತ್ಪಾದಿಸುವ ಸಂಪೂರ್ಣ ವಿದ್ಯುತ್ತನ್ನು ನೀವು ಅದೇ ಸಮಯದಲ್ಲಿ ಬಳಸದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ನಿಮ್ಮ ವಿದ್ಯುತ್ ಹೆಚ್ಚುವರಿ ವಿದ್ಯುತ್ ಗ್ರಿಡ್ಗೆ ಹೋಗುವ ವ್ಯವಸ್ಥೆ ಇರಬಹುದು. ಇದಕ್ಕಾಗಿ ನೆಟ್ ಮೀಟರಿಂಗ್ ಅಥವಾ ಸಂಬಂಧಿತ ವಿದ್ಯುತ್ ವಿತರಣಾ ನಿಯಮಗಳನ್ನು ಅನ್ವಯಿಸಬಹುದು. ಆದರೆ ಇದರ ನಿಯಮಗಳು ಸ್ಥಳೀಯ ವಿದ್ಯುತ್ ವಿತರಣಾ ಸಂಸ್ಥೆಯ ಪ್ರಕ್ರಿಯೆಯ ಮೇಲೆ ಅವಲಂಬಿತವಾಗಿರುತ್ತೆ. ಆದ್ದರಿಂದ ನಿಮ್ಮ ರಾಜ್ಯದ ಡಿಸ್ಕಾಂ ನಿಯಮಗಳನ್ನು ಪರಿಶೀಲಿಸುವುದು ಬಹಳ ಮುಖ್ಯವಾಗಿರುತ್ತೆ. ಒಮ್ಮೆ ಹಣ ಹಾಕಿದ್ರೆ ಜೀವನ ಪೂರ್ತಿ ಉಚಿತ ವಿದ್ಯುತ್ ಸಿಗಲಿದೆ ಅನ್ನೋದು ನಿಜವೇ? ಖಂಡಿತ ಇಲ್ಲ. ಈ ಮಾತನ್ನ ಸ್ವಲ್ಪ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಬೇಕು. ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ರೆ ವಿದ್ಯುತ್ ಬಿಲ್ ಸಂಪೂರ್ಣ ಶೂನ್ಯವಾಗುತ್ತದೆ ಎಂಬ ಖಾತರಿ ಇಲ್ಲ. ನಿಮ್ಮ ವಿದ್ಯುತ್ ಬಳಕೆ, ಸೋಲಾರ್ ವ್ಯವಸ್ಥೆಯ ಸಾಮರ್ಥ್ಯ, ಉತ್ಪಾದನೆ, ಹವಾಮಾನ, ಉಪಕರಣಗಳ ಕಾರ್ಯಕ್ಷಮತೆ ಮತ್ತು ವಿದ್ಯುತ್ ದರ ಸೇರಿದಂತೆ ಹಲವು ಅಂಶಗಳು ಪರಿಣಾಮವನ್ನು ಬೀರುತ್ತೆ. ಅದೇ ರೀತಿ ಸೋಲಾರ್ ವ್ಯವಸ್ಥೆಗೆ ನಿರ್ವಹಣೆ ಮತ್ತು ಕಾಲಾನಂತರದಲ್ಲಿ ಕೆಲವು ಉಪಕರಣಗಳ ಬದಲಾವಣೆ ಅಗತ್ಯವಾಗಬಹುದು. ಹೀಗಾಗಿ ಇದನ್ನು ಒಮ್ಮೆ ಹೂಡಿಕೆ ಮಾಡಿ ಜೀವನ ಪೂರ್ತಿ ಯಾವುದೇ ಖರ್ಚಿಲ್ಲ ಎಂದು ನೋಡುವ ಬದಲು ದೀರ್ಘಾವಧಿಯಲ್ಲಿ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಹೂಡಿಕೆ ಎಂದು ನೋಡುವುದು ಸೂಕ್ತವಾಗಿದೆ. ಮನೆ ಖರೀದಿಸುವವರಿಗೆ ಇದರಿಂದ ಏನು ಪ್ರಯೋಜನ?
ನೀವು ಹೊಸ ಮನೆ ನಿರ್ಮಿಸ್ತಾ ಇದ್ರೆ ಅಥವಾ ಮನೆ ಖರೀದಿಸುವ ಯೋಜನೆಯಲ್ಲಿದ್ರೆ ಮೇಲ್ಚಾವಣಿಯ ವಿನ್ಯಾಸವನ್ನ ಗಮನಿಸಿ. ಮನೆಯ ಮೇಲ್ಚಾವಣಿಯಲ್ಲಿ ಸೋಲಾರ್ ಅಳವಡಿಸಲು ಸಾಕಷ್ಟು ಜಾಗ ಇದೆಯೇ? ನೆರಳು ಬೀಳುವ ಸ್ಥಳ ಹೆಚ್ಚಿದ್ಯಾ? ಸೋಲಾರ್ ವ್ಯವಸ್ಥೆ ಅಳವಡಿಸಲು ರಚನಾತ್ಮಕವಾಗಿ ಸೂಕ್ತವಾಗಿದೆಯೇ? ವಿದ್ಯುತ್ ಸಂಪರ್ಕ ಮತ್ತು ಮೀಟರ್ ವ್ಯವಸ್ಥೆ ಹೇಗಿದೆ? ಈ ಅಂಶಗಳನ್ನು ಮನೆ ನಿರ್ಮಿಸುವ ಹಂತದಲ್ಲಿಯೇ ಪರಿಗಣಿಸಿದ್ರೆ ಮುಂದಿನ ದಿನಗಳಲ್ಲಿ ಅನುಕೂಲವಾಗಬಹುದು. ಮೋಸಗಳಿಂದ ಎಚ್ಚರ. ಈ ಯೋಜನೆ ಜನಪ್ರಿಯ ಆಗುತ್ತಿದ್ದಂತೆ ನಕಲಿ ವೆಬ್ಸೈಟ್ಗಳು, ನಕಲಿ ಏಜೆಂಟ್ಗಳು ಅಥವಾ ತಪ್ಪು ಭರವಸೆ ನೀಡುವವರಿದ್ದು ಇವರಿಂದ ಎಚ್ಚರಿಕೆಯಿಂದಿರಿ. ಸಬ್ಸಿಡಿ ಖಚಿತ, ಸರ್ಕಾರದಿಂದ ಇಷ್ಟು ಹಣ ನೇರವಾಗಿ ಸಿಗುತ್ತದೆ, ಯಾವುದೇ ದಾಖಲೆ ಬೇಡ ಎಂಬ ಮಾತುಗಳನ್ನು ಕೇಳಿ ಹಣ ಪಾವತಿಸುವ ಮೊದಲು ಅಧಿಕೃತ ಮೂಲವನ್ನು ಪರಿಶೀಲಿಸಿ. ಪ್ರಧಾನಮಂತ್ರಿ ಸೂರ್ಯಘರ್ನ ಅಧಿಕೃತ ಪೋರ್ಟಲ್ ಮೂಲಕವೇ ಯೋಜನೆಯ ವಿವರಗಳನ್ನು ಪರಿಶೀಲಿಸುವುದು ಉತ್ತಮ. ಹಾಗಾದ್ರೆ ಏನ್ ಮಾಡಬೇಕು? ನೀವು ಸ್ವಂತ ಮನೆ ಹೊಂದಿದ್ರೆ ಮೊದಲು ಕಳೆದ ಕೆಲವು ತಿಂಗಳ ವಿದ್ಯುತ್ ಬಿಲ್ಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಸರಾಸರಿ ವಿದ್ಯುತ್ ಬಳಕೆಯನ್ನು ಗುರುತಿಸಿ. ನಂತರ ನಿಮ್ಮ ಮನೆಯ ಮೇಲ್ಚಾವಣಿಯಲ್ಲಿ ಸೋಲಾರ್ ಅಳವಡಿಸಲು ಸಾಧ್ಯವಿದೆಯೇ ಎಂಬುದನ್ನು ಪರಿಶೀಲಿಸಿ. ಅದಾದ ಮೇಲೆ ಅಧಿಕೃತ ಪಿಎಂ ಸೂರ್ಯಘರ್ ಪೋರ್ಟಲ್ನಲ್ಲಿ ನಿಮ್ಮ ರಾಜ್ಯ, ಜಿಲ್ಲೆ ಮತ್ತು ಡಿಸ್ಕಾಂ ವಿವರಗಳ ಮೂಲಕ ಅರ್ಜಿ ಪ್ರಕ್ರಿಯೆ ಮತ್ತು ಪ್ರಸ್ತುತ ಅರ್ಹತಾ ನಿಯಮಗಳನ್ನು ಮೊದಲು ಪರಿಶೀಲಿಸಿ. ನಂತರ ಅಧಿಕೃತ ಪ್ರಕ್ರಿಯೆಯಂತೆ ಸೂಕ್ತ ಮಾರಾಟಗಾರರಿಂದ ದರ ಮತ್ತು ವ್ಯವಸ್ಥೆಯ ವಿವರಗಳನ್ನು ಪಡೆದುಕೊಳ್ಳಿ. ಅಂದ್ರೆ ಮೊದಲು ಮಾಹಿತಿ, ನಂತರ ಲೆಕ್ಕಾಚಾರ, ಆಮೇಲೆ ಹೂಡಿಕೆ ಮಾಡಿ. ಇದು ಬಹಳ ಮುಖ್ಯವಾಗಿರುತ್ತೆ. ಒಟ್ಟಾರೆ ಸ್ವಂತ ಮನೆ ಎನ್ನುವುದು ಕೇವಲ 4 ಗೋಡೆಗಳಲ್ಲ. ಸರಿಯಾದ ಯೋಜನೆಯೊಂದಿಗೆ ಅದೇ ಮನೆ ನಿಮ್ಮ ಕುಟುಂಬದ ಖರ್ಚನ್ನ ಕಡಿಮೆ ಮಾಡುವ ವ್ಯವಸ್ಥೆ ಕೂಡ ಆಗಬಹುದು. ಮನೆಯ ಮೇಲ್ಚಾವಣಿಯನ್ನ ಖಾಲಿ ಬಿಡುವ ಬದಲು ಅದನ್ನು ಸೌರ ವಿದ್ಯುತ್ ಉತ್ಪಾದನೆಗೆ ಬಳಸಿಕೊಳ್ಳುವ ಅವಕಾಶವನ್ನ ಪರಿಶೀಲಿಸುವುದು ಇಂದಿನ ದಿನಗಳಲ್ಲಿ ಅರ್ಥಪೂರ್ಣ ಹೆಜ್ಜೆ ಆಗಬಹುದು. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಮೂಲಕ ಅರ್ಹ ಮನೆ ಮಾಲೀಕರು ರೂಫ್ ಟಾಪ್ ಸೋಲಾರ್ ಅಳವಡಿಕೆ ಲಭ್ಯವಿರುವ ಕೇಂದ್ರ ಸಹಾಯಧನದ ಪ್ರಯೋಜನ ಪಡೆಯುವ ಅವಕಾಶವನ್ನ ಹೊಂದಿದ್ದಾರೆ. ಆದರೆ ಸಬ್ಸಿಡಿ ಎಷ್ಟು? ನಿಮ್ಮ ಮನೆಗೆ ಎಷ್ಟು ಕಿಲೋವ್ಯಾಟ್ ಬೇಕು? ಎಷ್ಟು ಖರ್ಚಾಗುತ್ತೆ? ಎಷ್ಟು ಉಳಿತಾಯವಾಗಬಹುದು? ಇವೆಲ್ಲವನ್ನ ನಿಮ್ಮ ಮನೆಯ ವಿದ್ಯುತ್ ಬಳಕೆ ಮತ್ತು ಅಧಿಕೃತ ಯೋಜನಾ ನಿಯಮಗಳ ಆಧಾರದ ಮೇಲೆ ಲೆಕ್ಕ ಹಾಕಿ ಮುಂದುವರಿಯಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಶ್ವವಾಣಿ ಪ್ರಾಪರ್ಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಆಸ್ತಿ, ಮನೆ ನಿರ್ಮಾಣ, ಸರ್ಕಾರದ ಯೋಜನೆಗಳು ಮತ್ತು ರಿಯಲ್ ಎಸ್ಟೇಟ್ ಮಾಹಿತಿಗಾಗಿ ನಮ್ಮೊಂದಿಗೆ ಇರಿ. ನಿಮ್ಮ ಮನೆ, ನಿಮ್ಮ ಆಸ್ತಿ, ನಿಮ್ಮ ಭವಿಷ್ಯ. ಧನ್ಯವಾದಗಳು.